ಎಷ್ಟು ಪರಿಶುದ್ಧವಾದದ್ದು ಅಂದರೆ ನೋಡಿ, ಹೂವು ನೋಡಿದ್ರೆ ಹೇಳ್ಬೋದು. ₹10 ಬೇಕಾಗಿತ್ತು. ಫೋನ್ ಪೇ ಏನು ಇಲ್ಲ, ನಾವು ಫೋನ್ ಪೇ ಏನು ಸಾಧ್ಯ ಆದರೆ ಈ ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತರೆ. ಅಲ್ಲೊಂದು ಅಜ್ಜಿ ಹೂ ಮಾರ್ತಿತ್ತು. ಆ ಅಜ್ಜಿಗೆ ಏನಾದರೂ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಮಾಡೋಣ ಅಂತ ಹೋದೆ. ಆದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಹೋದ್ಮೇಲೆ ಆಗಿದ್ದ ಘಟನೆನೇ ಬೇರೆ. ಅಜ್ಜಿ ಹೆಂಗೆ ಹೂವು ಇದು? ಹಾಂ, 30. ನೀವು ಇಲ್ಲೇ ಈ ಊರಾರ ಅಲ್ಲಿ? ಇದೇ ಊರಾ? ಹಾಂ, ಸ್ವಂತ ಮನೆನಾ ನಿಮ್ಮದು? ಕಮ್ಮಿ ಮಾಡ್ಕೊಂತೀರಾ? ಒಂದು 2 ಮೊಳ ಬೇಕು ನಮಗೆ. ಇನ್ನೊಂದು ಒಂದು ₹10 ದುಡ್ಡು ಬೇಕಾಗಿತ್ತು. ಒಂದು ₹10 ದುಡ್ಡು ಬೇಕಾಗಿತ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ನೀವೇನ ಕೊಡಕ್ಕಾಗತ್ತ? ಒಂದು ₹10. ಹಾಂ, ₹10 ಬೇಕಾಗಿತ್ತು. ಫೋನ್ ಪೇ ಏನು ಇಲ್ಲ, ನಾವು ಫೋನ್ ಪೇ ಏನು ಮಡಗಿಲ್ಲ. ಫೋನು ಚಾರ್ಜ್ ಇರಲಿಲ್ಲ, ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಫ್ರೆಂಡು ಮನೆ ಹತ್ರ ಬಂದಿದ್ದೆ. ಹಂಗೆ ಬಂದು ಪೆಟ್ರೋಲ್ ಬರೀ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಈಗ ನೀವೇನ ಈಗ ಯಾರನ್ನ ಕೇಳಿದ್ರೆ ಅದಕ್ಕೆ ಇದಕ್ಕೆ ಖರ್ಚು ಮಾಡ್ತಾರೆ ಅನ್ಕೊಬಿಡ್ತಾರೆ. ಕಷ್ಟದಲ್ಲಿರೋರ್ನ ಕೇಳಿರಿ ಅಲ್ವಾ ಈಗ ದುಡ್ಡು ಕೊಡೋದು. ಹಾ, ಯಾಕೆ ಅಲ್ಲ, ನನ್ನ ಹತ್ರ ಅದು ಹೂವು ಬೇಡ, ನಿಮ್ಮನ್ನ ಮಾತಾಡ್ಸಕ್ ನಿಮ್ಮ ಹತ್ರ ಕೇಳ್ಬೇಕಲ್ಲ ಅಂದ್ಬಿಟ್ಟು ನಾನು ಬಂದಿದ್ದಷ್ಟೇ. ಒಂದು ₹10 ಏನೋ ಸಹಾಯ ಮಾಡೋಕ್ಕಾಗತ್ತೇನೋ ಅಂತ ನಿಮ್ಮ ಕೈಲಿ. ಇಡೀ ಜೀವಕ್ಕಿರೋ ಅಂಥ ಮುಗ್ಧತೆ ನಮ್ಮಂಥ ಯುವಕರಲ್ಲಿ ಇವತ್ತು ಇಲ್ಲ ಗುರುವೆ. ₹10 ಐತೆ. ನೀವು ಯಾರನ್ನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಿರ್ತೀರಾ? ನಮ್ಮಂತವ್ರ ದುಡ್ಡು ಯಾರು ತಿನ್ನಲ್ಲ, ಕೊಡ್ತಾರೆ. ಹಾ, ಒಟ್ನ ಬಡವರಿಗೆ ಯಾರನ್ನ ಹೆಲ್ಪ್ಗಳು ಮಾಡ್ಬೇಕು. ನಿಮ್ಮ ಮನ್ಸಾಗಿರೋದು ಯಾರನ್ನ ಕಷ್ಟ ಅಂತ ಬಂದವ್ರಿಗೆ. ಅಲ್ಲ, ಅಂತದ್ರಲ್ಲೂ ನಾವು ಈಗ ಬಂದು ಕೇಳಿದಾಗ ₹10 ಕೊಡ್ತಾ ಇದೀರಲ್ಲ ನೀವು. ಎಲ್ಲ ಕೊಡ್ತೀರಾ, ಯಾವಾಗನ ಬಂದಾಗ ಬಿಡಿ ಅನ್ನೋ ಒಂದು ಇದು ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನ್ಸು ಅಷ್ಟೇ ಐತಲ್ಲ, ಸಾಕು. ನಾವು ಹಿಂಗೆ ಮಡಿಕಳ್ರಿ, ಇಲ್ಲಿ ಹೇಳ್ತೀನಿ, ನನಗೆ ದುಡ್ಡು ಬೇಡ. ನಾವು ಹಿಂಗೆ ಯೂಟ್ಯೂಬಾಗೆ ವಿಡಿಯೋ ಮಾಡ್ತಿರ್ತೀವಿ, ಸರಿನಾ? ನಾವು ವಿಡಿಯೋ ಮಾಡೋದ್ರಿಂದ ಹಿಂಗೆ ಜನಗಳಿಗೆ ಯಾರಿಗಾನ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾರೇನೋ ಅಂತ ಅಷ್ಟೇ. ಇನ್ನೊಂದು ಹೇಳ್ರಿ, ಈಗ ನಮ್ಮ ಹೇಳ್ರಿ ಇರೋದು. ಹಾ, ಅಂತವ್ರಿಗೆಲ್ಲ ಕೊಡ್ಲೇಬೇಕಪ್ಪ. ಹೌದು. ಈಗೆಲ್ಲ ಈಗ ಬೆಂಗಳೂರಲ್ಲಿ ಏನಂದ್ರೆ ಸುಲಿಗೆ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರೆ. ಮೋಸ ಎಲ್ಲ ಮೋಸನೇ. ಈಗ ನಿಜಾನೇ. ಒಬ್ರನ್ನೊಬ್ರು ತಲೆ ಒಡೆದು ದುಡ್ಡು ತಿನ್ಬೇಕು ಅನ್ನೋದೇ ಎಲ್ಲರಿಗೂ. ದುಡ್ಡು ತಿನ್ಬೇಕು ಅನ್ನೋದಿಲ್ಲ, ತಲೆ ಒಡೆದು ತಿನ್ಬೇಕು ಅನ್ನೋದು. ಹಾ, ಎಲ್ಲ ತಲೆ ಒಡೆದು ತಿನ್ನಕ್ಕೆ ಇಷ್ಟಪಡ್ತಾರೆ. ಅವ್ನು ನೋಡ್ತಾ ಇರ್ತಾನೆ ಅಲ್ವಾ? ಅದು ಇನ್ನೊಂದ್ ಕಡೆ ಹೋಗ್ತದೆ. ನಮ್ದೇನಪ್ಪಾ ಅಂದ್ರೆ ಈಗ ಕಷ್ಟದಲ್ಲಿರೋರಿಗೆ ಏನನ್ನ ಸಹಾಯ ಮಾಡ್ತಾರೇನೋ ಅನ್ನೋದು ನಾವೊಂದು ಸುಮ್ಮನೆ ಜನಗಳಿಗೆ ತೋರ್ಸೋದಿಕ್ಕೆ. ಈಗ ನೀವು ನನ್ ಬಂದ್ ಕೇಳಿದ ತಕ್ಷಣ ಏನ್ ಅನ್ನಿಸ್ತು? ಈಗ ನೀವು ನಮ್ ಬಂದ್ ಕೇಳಿದಾಗ ಏನೋ ಕೊಡ್ತೀವಿ, ಇನ್ನೊಂದ್ಸಲಿ ನಂಬಿಕೆಯಿಂದ ತಂದು ಕೊಡ್ತಾರೆ ಅಲ್ವಾ? ಒಂದ್ ಮನ್ಸು ನಿಮ್ಗೂ ಏನೋ ಒಂದು ಕಷ್ಟದಲ್ಲಿ ಅವರಲ್ಲ ಕೊಡೋಣ, ಯಾವಾಗಲೂ ಈ ಕಡೆ ಬಂದಾಗ ಕೊಡ್ತಾರೆ ಅನ್ನೋ ಒಂದು ಗ್ಯಾರಂಟಿ. ಆ ಒಂದ್ ನಂಬಿಕೆ ಐತಲ್ಲ, ಸಾಕು. ನಿಮ್ ಪ್ರೀತಿ, ಈ ದುಡ್ಡು ನೀವೇ ಮಡಿಕಳ್ರಿ. ಈಗ ನನ್ನಂಗ್ ಬಂದು ಯಾರನ್ನ ಕಷ್ಟದಲ್ಲಿರೋರಿಗೆ ಬಂದು ಎಲ್ಪ್ ಕೇಳ್ತಾರಲ್ಲ, ಇನ್ನೊಂದಪ್ಪಿ ಕೆಲವರು ಕುಡಿಯಕ್ ಕೇಳ್ತಾರೆ. ಹಾ, ತಂದ್ಕೊಡ್ತೀನಿ, ಕಾಸಿಲ್ಲ ಅಂತಾರೆ. ಹಾ, ಅಂತವ್ರು ನಾವು ನೆಂಬಲ್ಲ. ಹಾ, ಇರೋದ್ ಹೇಳ್ಬೇಕು. ಹೌದೌದೌದು. ಹೌದಾ ಇಲ್ವಾ? ಹೌದೌದು. ಇವಾಗ ಈ ಫೋನ್ ಪೇ ಮಾಡ್ತಾರೆ, ಎಷ್ಟೋ ಜನ ಆಗೈತೆ ಅಂತ ಹೇಳ್ತಾರೆ, ಮೋಸ ಮಾಡ್ತಾರೆ. ಕರೆಕ್ಟ್. ಹೌದಾ ಇಲ್ವಪ್ಪ? ಈಗೆಲ್ಲ ಅದೇ ನಡೀತಾ ಇರೋದು. ಈಗ ಪ್ರಪಂಚನೇ ಹಂಗಾಗ್ಬಿಟ್ಟೈತಿ, ಏನ್ ಮಾಡೋದ? ನಮ್ಮ ಉದ್ದೇಶ ಇಷ್ಟೇ, ಕಷ್ಟದಲ್ಲಿರೋರಿಗೆ ನಮ್ ಕೈಲಿ
ನಾವೇನ್ ಕೋಟಿಗೆ ಬದುಕಿಲ್ಲ, ಏನೋ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಅಷ್ಟೇ ಅಷ್ಟ್ರಾಗೆ ಅವ್ರಿಗೆ ನೆಮ್ಮದಿ, ನಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಇನ್ನೊಂದು ಈ ಕಣ್ ಕಾಣ್ತಿದ್ರು ಅಂತವ್ರು ಮಾಡಲ್ಲ. ಹಾ, ಹೌದೇ ನಾವು ಅಂತವ್ರಿಗೆ ಈಗ ನಡ್ಕೊಂಡು ಎಣ್ಣೆ ಹೊಡ್ಕೊಂಡು ಓಡೋರ್ಗೆಲ್ಲ ಹೆಲ್ಪ್ ಮಾಡಲ್ಲ. ಕಣ್ ಕಾಣ್ದೇ ಇರೋರ್ಗೆ, ಕೈ ಇಲ್ದೇ ಇರೋರ್ಗೆ, ಕಾಲಿಲ್ದೇ ಇರೋರ್ಗೆ, ಅಂತವ್ರಿಗೆ ದುಡ್ಕೊಂಡ್ ತಿನ್ನಕ್ ಆಗಲ್ವಲ್ಲ ಅಂತವ್ರಿಗೆ. ಕೊಡೋಣ. ಈಗ ನಾನ್ ನಿಮ್ಮ ಹತ್ರನೇ ಯಾಕೆ ಬಂದ್ ಕೇಳ್ದೆ ಗೊತ್ತಾ, 10 ರೂಪಾಯಿ ಕೊಡ್ತೀರಾ ಅಂತ. ಈಗ ನಾನು ಯಾರದ ಹತ್ರನೂ ಹೋಗಿ ದುಡ್ಡು ಕೇಳಿದ್ರೆ ಕೊಡ್ತಿದ್ರ ನನ್ಗೆ? ಕೊಡೋಣ. ಏನಂತಾರೆ ಹೇಳ್ರಿ, ಏನೋ ಚೆನ್ನಾಗಿದ್ಯಲ್ಲ, ಏನೋ ನಿನ್ಗೇನೋ ಬಂದೈತೆ, ಹೋಗಿ ದುಡ್ಕೊಂಡ್ ತಿನ್ನೋ ಅಂತಾರೆ. ಅಂತಾರಪ್ಪ. ಅದೇ ಒಬ್ರು ಕಷ್ಟದಲ್ಲಿ ಇರೋರ ಹತ್ರ ಹೋಗಿ ಕೇಳಿದಾಗ ನಮ್ಗೆ ಅವ್ರ ಕಷ್ಟದಿಂದ ಬಂದಿರ್ತಾರೆ, ಅವಾಗ ನಮ್ಗೆ ಹೆಲ್ಪ್ ಮಾಡೋ ಮನ್ಸಿರ್ತದ ಅವ್ರಿಗೆ, ಹೌದು ಸ್ವಾಮಿ. ಅಲ್ವಾ? ಹೌದು. ಹೌದು. ಪ್ರಪಂಚನೇ ಹಂಗಪ್ಪ. ನನಗೆ ದುಡ್ಡು ಬೇಕಿರ್ಲಿಲ್ಲ, ಒಂದು ಮಾಹಿತಿ ಅಷ್ಟೇ ಜನಗಳಿಗೆ. ಇಂಥ ಕಾಲದಾಗೂ ಇಂಥವ್ರು ಅವರೇ, ಅದು ಭೂಮಿ ಮೇಲೆ ಪ್ರಪಂಚದಾಗೆ ಇಂಥವ್ರು ಅವರೇ ಅನ್ನೋ ಒಂದು ಸಂದೇಶ ತೋರ್ಸಕ್ಕೆ. ಇನ್ನೊಂದು ತಿಳ್ಕೊಂಡಿರ್ತಾರೆ. ಹಾ. ಕೆಲವರು ಮೋಸ ಮಾಡೋರು ಇರ್ತಾರೆ. ಅವರಿಂದ ನಾವು ವಯಸ್ಸಾದವರು ಇನ್ನ 10-20 ಕೊಟ್ಬಿಟ್ಟು ಹೋಗ್ತಾರೆ ನಮ್ಗೆ. ಹೌದು. ವಯಸ್ಸಾದವರು ಹೌದೌದು. ವಯಸ್ಸು ಮಾಡ್ತಾರಲ್ಲ, ನೀವ್ ಈ ವಯಸ್ಸಲ್ಲಾದ್ರೂ ಇಲ್ಲಿ ಕೂತ್ಕೊಂಡು ಜೀವನವನ್ನ ನಡ್ಸಕ್ಕೆ ಹೂವ ಮಾಡ್ತಾ ಇದೀರಲ್ಲ, ಮಾಡ್ಬೇಕಪ್ಪ. ನೆಟ್ಗಿರೋರೇ ಮಾಡ್ತಾ ಇಲ್ಲ ಇಂಥ ಕೆಲ್ಸ. ಅಪ್ಪ ನಾವು 3 ಪೈಸೆ ಊಟದಿಂದ ಮಾಡಿದ್ದೀನಿ. ಹಾ. ನೆನೆ ಮನೆಗಲ್ಲ, ಅವಾಗಿಂದ ಮಾಡಿದ್ದೀನಿ. 10 ವಯಸ್ಸು ಹುಡುಗಿಯಿಂದ. ಏನೋ ಬಿಡ್ರಿ, ಈ ವಯಸ್ಸಲ್ಲೂ ನೀವು ನಿಮ್ಮ ವಯಸ್ಸಿನ ತಕ ಬದುಕಿರ್ತೀವಿ ಹಂಗ ಅದೇ ಡೌಟು. ನಾವು ನಿತ್ಯಪ್ಪ. ಏನೋ ದೇವ್ರು, ಎಲ್ಲ ದೇವ್ರ ಆಶೀರ್ವಾದನೇ ನಮ್ಗೆ. ಎಲ್ಲ ಅವ್ರು ನಿತ್ಯಪ್ಪ, ನಮ್ಗೇನಿಲ್ಲ. ಪರಮಾತ್ಮ ಒಳ್ಳೇರ್ಗೆ ಒಳ್ಳೇದ್ ಮಾಡೋಣ. ಹೌದು. ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬಾರ್ದು. ಹೌದು. ಗುರು, ಈ ಅಜ್ಜಿ ಮಾತುಗಳನ್ನ ಕೇಳಿದ್ರ ಕೆಟ್ಟದ್ ಮಾಡಿದವ್ರಿಗೂ ಕೂಡ ಒಳ್ಳೇದನ್ನೇ ಬಯಸೋವಂಥ ಗುಣ. ಅವರು ಅಲ್ಲಿ ಲೆಕ್ಕ ಇರ್ತದೆ. ಹೌದು. ಒಳ್ಳೆ ಗುಣ ಇರೋರಿಗೆ ಒಳ್ಳೇದ್ ಮಾಡ್ಬೇಕು ಅಲ್ವಾ? ಹೌದೌದು. ಅಲ್ಲ ಹೇಳೋದ್ ತಪ್ಪ? ಇಲ್ಲ ಇಲ್ಲ, ನಿಜನೇ ನಿಮ್ ಮಾತು. ನಿಮ್ಮಂತವ್ರ ಒಂದು ತಿಳಿ ನಾವು ತಿಳ್ಕೊಂಡು ಬದುಕಬೇಕು ಅಷ್ಟೇ. ಈಗ. ಯಾವತ್ತು ದೇವ್ರು ಕಾಪಾಡ್ತಾನೆ. ಹೌದು. ಒಳ್ಳೇದ್ ಮಾಡೋದು ನಮ್ಗೂ ಅಲ್ಲಿ ಕಾಪಾಡ್ತಾನೆ. ಹೌದೌದು. ದೇವ್ರನ್ನ ನಂಬ್ತೀರಾ ನೀವು? ನಾವು ನೆಮ್ಮದಿಲ್ಲ ಅವತ್ತಿಂದ. ಭಗವಂತ ಇರೋದಕ್ಕೆ ಅಲ್ವಾ ನಡೀತಾ ಇರೋದು. ಇಲ್ಲ, ಹಾ. ಪರಮಾತ್ಮನ ನಂಬ್ತೀವಿ. ಹೌದು. ನೀವು ಹೆಲ್ಪ್ ಮಾಡ್ತೀರಾ ಇಲ್ವಾ ಅಂತ ನಿಮ್ ಪ್ರೀತಿ ಅಷ್ಟೇ. ಇಲ್ಲ ಹೂವನೇ ಬೇಡ ನನಗೆ, ಹೂವ ಬೇಕು ಅಂತ ಬರ್ಲಿಲ್ಲ ನಾನು. ನಿಮ್ ಹತ್ರ ಏನು, ನಿಮ್ ಬಾಯಲ್ಲಿ ಏನ್ ಬರ್ತದೆ, ಇಲ್ಲಿರೋ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತೀರಾ ಇಲ್ವಾ ಅಂತ. ಮಾಡೋಣ, ಅಂತವ್ರಿಗೆಲ್ಲ ಮಾಡ್ಲೇಬೇಕು. ಹೌದು. ತುಂಬಾ ಖುಷಿ ಆಯ್ತು ನಿಮ್ಮಂತವ್ರು ಈ ಕಾಲದಾಗ ಸಿಕ್ಕಿದ್ರಲ್ಲ, ಅದೇ ಒಂದ್ ಖುಷಿ ನಮ್ಗೆ. ಇವಾಗ ಎಷ್ಟೋ ಜನ, ನಾನು ಹುಷಾರಿರ್ಲಿಲ್ಲ, ಮನೇಲೇ ಇದ್ದೆ. ಸೊಸೆ ನಮ್ಮ ಮಕ್ಳು ಮಾಡೋರು. ಇವಾಗ ಹಿಂದಕ್ಕೆ ಅಜ್ಜಿ ನೀನಿಲ್ಲ ಎಲ್ಲೋದೆ ಅಂತ ಅಂತಾರೆ. ಬಾಯೇ ಒಂದು. ಹೌದೌದು. ಹೌದಾ ಇಲ್ವಾ? ಹೌದು. ಅದ್ರೊಳಗೆ ನಾವೇನು ಎತ್ಕೊಂಡು ಹೋಗೋದೇನಿಲ್ಲ. ಎತ್ಕೊಂಡು ಹೋಗ್ತೀವ, ಏನ್ ಎತ್ಕೊಂಡು ಹೋಗ್ತೀವಿ ಎಲ್ಲ ಬಿಟ್ಬಿಟ್ಟು ಅಷ್ಟೇ. ಬರುವಾಗ ಖಾಲಿ, ಹೋಗುವಾಗ್ಲೂ ಖಾಲಿನೇ. ಏನೋ ಇಂಥವ್ರು ಇದ್ರಲ್ಲ ಹಿಂಗೆ ಅನ್ನೋದು ಅಷ್ಟೇ. ಹೌದು. ಹೌದು. ಹಂಗೆ ಒಳ್ಳೇದೇ, ಒಳ್ಳೇದ್ ಮಾಡೋಣ. ಅದೇ ಪ್ರೀತಿ ವಿಶ್ವಾಸ. ಇಲ್ಲಿ ಮಡಿಕೇಳ್ರಿ. ಎಷ್ಟೋ ಜನ ನೋಡಪ್ಪ, ನಾವೊಬ್ಬರಿಗೆ ಒಳ್ಳೇದ್ ಮಾಡೋದು ನಮ್ ದೇವ್ರು ಒಳ್ಳೇದ್ ಮಾಡೋದು. ಹೌದಾ ಇಲ್ವಾ? ಹೌದೌದು. ಮತ್ತೆ ಸರಿ, ನಿಮ್ಮಂತರ ಆಶೀರ್ವಾದ ಇರ್ಲಿ ನಮ್ಗೆ. ಪರಮಾತ್ಮ ಸ್ವಾಮಿ ಒಳ್ಳೇದಾಗ್ಬೇಕು. ಬರ್ತೀವಿ. ಆಯ್ತಪ್ಪ. ಇಂತ ಕಷ್ಟದಲ್ಲಿ ಇರೋರಿಗೆ ನೀವು ನೋಡ್ತಿರಲ್ಲ, ಅಷ್ಟೇ ನಮಗೆ ಸಂತೋಷ. ಕೊಟ್ಟಿಗೆ ಮಾಡಿರೋದಕ್ಕೆ. ಸರಿ, ಬರೋಣ. ನೋಡಿದ್ರ ಗುರು, ಅಜ್ಜಿ ಮಾತುಗಳನ್ನ ಕೇಳಿ ನಾನು ಕಂಗಾಲಾಗೋದೆ. ಈ ವಯಸ್ಸಿನಲ್ಲೂ ಇಂಥ ಕಷ್ಟದಲ್ಲೂ ಅಜ್ಜಿ ಫುಟ್ಪಾತ್ ಮೇಲೆ ಹೂವು ಮಾರ್ಕೊಂಡು, ಸೊ ನಾನು ಹೋಗಿ ಕೇಳ್ದಂಥ ಒಂದು ದುಡ್ಡನ್ನ, ಚಿಕ್ಕ ಅಮೌಂಟೇ ಆಗಿರ್ಬೋದು ಈ ವಿಡಿಯೋ ನೋಡ್ತಾ ಇರೋರಿಗೆ, ಸೊ ಆ ಅಜ್ಜಿ ಅನ್ನೋದು ಒಂದು ಕರುಣೆ ಏನಿದೆ ಭಾಳ ಮಹತ್ವವಾದದ್ದು. ಅದಕ್ಕೆ ತಾಯಿ ಬೆಲೆ ಯಾವತ್ತೂ ಯಾವ ಋಣಕ್ಕೂ ತೀರ್ಸೋಕ್ಕಾಗಲ್ಲ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಯ್ಯೋ ಗುರುವೇ, ನನ್ನಲ್ಲಿ ಹೋದಾಗ ಜನ ಎಲ್ಲ ನನ್ನೇ ನೋಡ್ತಾ ಇದ್ರು. ಫಸ್ಟ್ನೇ ವಿಡಿಯೋ ಬೇರೆ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಜ್ಜಿಗೆ ಏನನ ಹೆಲ್ಪ್ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಫಸ್ಟ್ ಹೋದೆ. ಆಮೇಲಿಂದ ತಡಿ, ಅಜ್ಜಿಗೆ ಹೆಲ್ಪ್ ಮಾಡೋದಕ್ಕೂ ಮುಂಚೆ ಅಜ್ಜಿ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೊಳ್ಳೋಣ ಅಂತ ಹೋದೆ. ಆದರೆ ಅಜ್ಜಿ ನನಗೆ ಮಾತಾಡಿಸ್ತಾ ಅಜ್ಜಿನ ಕೇಳಿದೆ, ಏನು ಅಜ್ಜಿ ಏನು ಎಲ್ಲ ವಿಚಾರಿಸ್ದೆ ಅಜ್ಜಿ ಬಗ್ಗೆ.
ಆಮೇಲಿಂದ ಹಿಂಗೆ ಹೋಗ್ತಾ ಇದೆ, ಇಲ್ಲೇ ಬಂದಿದ್ದೆ, ಫೋನ್ಪೇ ಮಾಡಲಾ ಅಂತ ಅಜ್ಜಿ. ನನಗೆ ಫುಲ್ಲು ಶಾಕು. ಫೋನ್ಪೇ ಅಂದಿದ ತಕ್ಷಣ ಅಜ್ಜಿ. ಆಮೇಲಿಂದ ಅಜ್ಜಿ ನಾನು ಫೋನ್ ತಗೊಂಬಂದಿಲ್ಲ, ಚಾರ್ಜ್ ಇರಲಿಲ್ಲ, ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಪೆಟ್ರೋಲ್ ಇಲ್ಲ, ಒಂದು 10 ರೂಪಾಯಿ ಕೊಟ್ಟರೆ ಸಾಕು ನನಗೆ ಪೆಟ್ರೋಲ್ಗೆ, 10 ರೂಪಾಯಿ ಇದ್ದರೆ ಕೊಡ್ತೀರಾ ಅಂತ ಕೇಳಿದೆ. ಹೌದಾ ಸರಿನಪ್ಪ ಆಯಿತು, ತಿರ್ಗಾ ಕೊಡ್ತೀಯಾ ಅಂತ ಕೇಳ್ತು. ಹ್ಞೂ ಸರಿನ ಅಜ್ಜಿ ಕೊಡ್ತೀನಿ ಅಂತ ಅಂದೆ. ಆಮೇಲಿಂದ ಅಜ್ಜಿ ಕೊಡ್ತು. ಆಮೇಲೆ ಹಂಗೆ ಕೇಳ್ತಾ ನನಗೆ ಫುಲ್ಲು ಶಾಕು. ಅಲ್ಲಿರೋರೆಲ್ಲ ನನ್ನನ್ನೇ ನೋಡ್ತಾವ್ರೆ, ಏನು ಮಾತಾಡಬೇಕೋ ಏನು ಬಿಡಬೇಕೋ ಒಂದೂ ಗೊತ್ತಾಯ್ತಾ ಇಲ್ಲ ಗುರು, ಜೀವೆಲ್ಲ ಜಲ್ ಅಂತ ಇತ್ತು. ಅದ್ರ ಮಧ್ಯದಾಗ ಆಮೇಲಿಂದ ಏನೋ ಒಂದು ಮಾತಾಡಿದೆ, ಅಜ್ಜಿನ ಕೇಳಿದೆ. ಒಬ್ಬರು ಕಷ್ಟದಲ್ಲಿರೋರಿಗೆ ಬೆಂಗಳೂರಲ್ಲಿ ಒಬ್ಬ ಕಷ್ಟದಾಗಿರೋನು ಯಾವುದೇ ಭಾಷೆ ಬರದೇ ಇರೋನು ಕೂಡ ಜೀವನ ಮಾಡ್ಬೋದು ಅಂತ ನನಗೆ ಇವತ್ತು ಆ ಅಜ್ಜಿನ ನೋಡಿ ಆ ಅಜ್ಜಿನೇ ಹೆಲ್ಪ್ ಮಾಡೈತೆ ಅಂದರೆ ಇನ್ನು ನಮ್ಮ ಯೂತ್ಸು ಹಾಗಾಗಿ ನಾನೇನು ಒಂದು ಮಾತು ಹೇಳ್ತೀನಿ ಅಂದರೆ, ಸೊ ಅಜ್ಜಿ ಮನಸ್ಸು ಎಷ್ಟು ಪರಿಶುದ್ಧವಾದದ್ದು ಅಂದರೆ ನೋಡಿ, ಹೂವು ನೋಡಿದ್ರೆ ಹೇಳ್ಬೋದು. ಈ ಹೂವು ಯಾವ ಥರ ಹೊಳಿತಾ ಇದ್ದಾವೋ ನೋಡಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಬೆಳಕು ಸರಿಯಾಗಿಲ್ಲ, ಆ ರೀತಿ ಅಜ್ಜಿ ಮನಸ್ಸು ಅಂತ ಹೇಳ್ತಾ, ನಮ್ಮ ಇದೇ ಥರ ವಿಡಿಯೋಗಳಿಗೆ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ, ಎಲ್ಲ ವಿಡಿಯೋ ನೋಡ್ತಾ ಇರೋ ನಮ್ಮ ಅಭಿಮಾನಿ ದೇವರುಗಳಿಗೆ ಕೇಳ್ಕೊಳೋದು ಒಂದೇ ಮಾತು. ಸೊ ನೀವು ಕೂಡ ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ನಿಮ್ಮ ಕೈಲಾದಷ್ಟು ಒಂದು ಚಿಕ್ಕ ಸೇವೆ ಮಾಡಿ ಅಂತ ಹೇಳ್ತಾ, ನಾನೇನು ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇಲ್ಲ. ಸೊ ನನ್ನ ಕೈಲಾದಂತಹ ನಾನೊಂದು ಚಿಕ್ಕ ಸಹಾಯ ಮಾಡ್ತಿರ್ತೀನಿ. ಸೊ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ನನ್ನ ಸಹಾಯ ಮುಂದುವರಿಯುತ್ತದೆ. ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಟಾಟಾ, ಬೈ ಬೈ, ನಮಸ್ಕಾರ ಗುರು.